ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಪ್ರೀತಿಯ ಯಮುನಾ ದಿಲೀಪ್. ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾದಲ್ಲಿ ಐಡಿ ನಡೀತಾ ಇದೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇದ್ದೀನಿ. ಪೋಸ್ಟ್ ನೇಮ್ ಬಂದು ಡೇಟಾ ಪ್ರೊಸೆಸಿಂಗ್ ಅಸಿಸ್ಟೆಂಟ್ ಅಂತ. ಇದರಲ್ಲಿ ಟೋಟಲ್ 8 ಪೋಸ್ಟ್ ಖಾಲಿ ಇದೆ. ಅರ್ಹತೆ ಬಂದ್ಬಿಟ್ಟು ಡಿಪ್ಲೊಮೊ, ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, MTech, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆದಾಯ ತೆರಿಗೆ ಇಲಾಖೆಯು ಏಪ್ರಿಲ್ 2025 ಅಧಿಸೂಚನೆಯ ಮೂಲಕ ಡೇಟಾ ಪ್ರೊಸೆಸಿಂಗ್ ಅಸಿಸ್ಟೆಂಟ್ ಜಾಬ್ಗೆ ನೀವು ಇಂಟ್ರೆಸ್ಟ್ ಆ್ಯಂಡ್ ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿ. ಅಪ್ಲೈ ಮಾಡೋ ಪ್ರೊಸೆಸ್ ಬಂದು ನೀವು ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡ್ಬೋದು. ಉತ್ತರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರ ಈ ಒಂದು ಆಪರ್ಚುನಿಟಿ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸ್ ಆಫ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಜಾಬ್ಗೆ. ಮೇ 12 ಲಾಸ್ಟ್ ಡೇಟ್ ಇರೋದು. ಮೇ 12 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಆಫ್ಲೈನಲ್ಲಿ ಅಪ್ಲೈ ಮಾಡೋದು ಅಡ್ರೆಸ್ ಪಿನ್ ಮಾಡಿರ್ತೀನಿ, ಅದನ್ನು ಸಹ ನೀವು ಅಡ್ರೆಸ್ಗೆ ಅಪ್ಲೈ ಮಾಡ್ಬೋದು. ಉದ್ಯೋಗ ಸ್ಥಳ ನೋಡೋದಾದರೆ ಎಲ್ಲೆಲ್ಲಿ ಖಾಲಿ ಇರುತ್ತೆ ಪೋಸ್ಟ್ ಅನ್ನೋದು ನೋಡೋದಾದರೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್ ಆ್ಯಂಡ್ ತೆಲಂಗಾಣದಲ್ಲಿ ಖಾಲಿ ಇದೆ. ಸ್ಯಾಲರಿ ಸ್ಟಾರ್ಟಿಂಗ್ ಫ್ರಮ್ 44,900ರಿಂದ 1,42,400ವರೆಗೂ ಇರುತ್ತೆ. ಏಜ್ ಲಿಮಿಟ್ ನೋಡೋದಾದರೆ ಮೇ 12ರಂತೆ 56 ವರ್ಷ ಆಗಿರಬೇಕು ಅವರಿಗೆ ಅಪ್ಲೈ ಮಾಡೋರಿಗೆ. ಓಕೆನಾ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಳೋದಾದರೆ ಇದಕ್ಕೆ ಇಂಟರ್ವ್ಯೂ ಇರುತ್ತೆ ಮತ್ತು ಪ್ಲಸ್ ರೈಟಿಂಗ್ ಎಕ್ಸಾಮ್ ಸಹ ಇರುತ್ತೆ. ಓಕೆನಾ. ಇಷ್ಟು ಡೇಟಾ ಪ್ರೊಸೆಸಿಂಗ್ ಅಸಿಸ್ಟೆಂಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ 1, ಇದು ಸಹ ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ಅದರಲ್ಲಿ ಹೈರಿಂಗ್ ನಡೀತಾ ಇರೋದು. ಟೋಟಲ್ 57 ಪೋಸ್ಟ್ ಖಾಲಿ ಇವೆ. ಅರ್ಹ ಮತ್ತು ಆಸಕ್ತವುಳ್ಳ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಲ್ಲ ಒಡಿಸ್ಸಾದಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅಂಥವ್ರಿಗಿದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಇದು ಸಹ ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗಿರುತ್ತೆ ನೀವು. ಒಡಿಶಾ ಗೌರ್ಮೆಂಟ್ ಈ ಒಂದು ಆಪರ್ಚುನಿಟಿ ನೀಡಿದೆ. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು June 6, 2025. ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಸ್ಟಾರ್ಟಿಂಗ್ ಬಂದು 35,400ರಿಂದ 1,12,400ವರೆಗೂ ಇರುತ್ತೆ. ಓಕೆನಾ. ಇದಕ್ಕೆ ಎಜುಕೇಷನ್ ನೋಡೋದಾದರೆ ವಿದ್ಯಾರ್ಹತೆ ನೋಡೋದಾದರೆ ಪರ್ ಇನ್ಕಮ್ ಟ್ಯಾಕ್ಸ್ ಆಫ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ಯಾವುದೇ ಯೂನಿವರ್ಸಿಟಿಯಿಂದ ಇನ್ಕಮ್ ಟ್ಯಾಕ್ಸ್ ಆಫ್ ಡಿಪಾರ್ಟ್ಮೆಂಟ್ ಮಾನದಂಡಗಳ ಪ್ರಕಾರ ಅಭ್ಯರ್ಥಿಯ ಆಯ್ಕೆ ನಡೆಯುತ್ತದೆ. ಓಕೆನಾ. ನೀವು ಹಂಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬೋದು. ವಯಸ್ಸಿನ ಮಿತಿ ನೋಡೋದಾದರೆ 6 ಜೂನ್ 2025 ಪ್ರಕಾರ 56 ವರ್ಷ ಆಗಿರಬೇಕು ಅಭ್ಯರ್ಥಿಗೆ. ಇದಿಷ್ಟು ಆಯಿತು. ನೆಕ್ಸ್ಟ್ ಜಾಬ್ ಬಗ್ಗೆ ನೋಡೋದಾದರೆ ಇದು ಸಹ ಇನ್ಕಮ್ ಟ್ಯಾಕ್ಸ್ ಆಫ್ ಡಿಪಾರ್ಟ್ಮೆಂಟ್ ಇಂದನೇ ಹೈರಿಂಗ್ ಆಗ್ತಾ ಇರೋದು. ಅಸಿಸ್ಟೆಂಟ್ ಮತ್ತು ಇನ್ಸ್ಪೆಕ್ಟರ್ ವೇಕೆನ್ಸಿ ಇದೆ. ಇಲ್ಲಿ ಬಂದು ಒಟ್ಟು 2 ಪೋಸ್ಟ್ ಖಾಲಿ ಇದೆ. 2 ಇನ್ಸ್ಪೆಕ್ಟರ್ ಒಂದು ಮತ್ತು ಅಸಿಸ್ಟೆಂಟ್ ಒಂದು ಖಾಲಿ ಇರುತ್ತೆ. ಓಕೆನಾ. ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಾರ್ಮ್ಸ್. ಓಕೆನಾ. ಯಾರೆಲ್ಲ ಚೆನ್ನೈ ಮತ್ತು ತಮಿಳುನಾಡು ನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದೊಂದು ಅವಕಾಶ ಅಂತ ಹೇಳ್ಬೋದು. ಅವ್ರು ಅಪ್ಲೈ ಮಾಡ್ಕೋಬೋದು. ಓಕೆನಾ. ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 18 ಜೂನ್ 2025. ಇಲ್ಲಿ ಸ್ಯಾಲ್ರಿ ನೋಡೋದಾದರೆ 35,400ರಿಂದ 1,12,400ವರೆಗೂ ಇರುತ್ತೆ. ಏಜ್ ಲಿಮಿಟ್ ನೋಡೋದಾದರೆ 56 ವರ್ಷ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಅಪ್ಲೈಯಿಂಗ್ ಪ್ರೋಸೆಸ್ ಬಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು ಸಹ ಇನ್ಕಮ್ ಟ್ಯಾಕ್ಸಲ್ಲೇ ಇರೋದು. ಸ್ಟೆನೋಗ್ರಾಫರ್ ಗ್ರೇಡ್ 1. ಟೋಟಲ್ ವೇಕೆನ್ಸಿ ಬಂದು 22. ಕ್ವಾಲಿಫಿಕೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಾರ್ಮ್ಸ್. ಜಾಬ್ ಲೊಕೇಶನ್ ಬಂದು ಮಧ್ಯಪ್ರದೇಶ್. ಇದು ಸಹ ಸ್ಯಾಲರಿ 35,400ರಿಂದ 1,12,400ವರೆಗೂ ಇರುತ್ತೆ. ಓಕೆನಾ. ಏಜ್ ಲಿಮಿಟ್ 56. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಎಕ್ಸಾಮ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ಆಫ್ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.